सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಪರಮಾತ್ಮ ನರಸಿಂಹ ಅಂತ ತಕ್ಷಣ ನಮಗೆ ಪುಟ್ಟ ಬಾಲಕ ಪ್ರಹ್ಲಾದ ಮತ್ತು ಅವನ ಭಕ್ತಿ ಕೂಡ ನೆನಪಿಗೆ ಬರುತ್ತೆ. ಅಥವಾ ಪ್ರಹ್ಲಾದ ಅಂತ ಕೂಡಲೇ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀ ನರಸಿಂಹದೇವರು ಕೂಡ ನಮ್ಮ ಸ್ಮರಣೆಗೆ ಬರುತ್ತೆ. ಒಟ್ಟಿನಲ್ಲಿ ನರಸಿಂಹ ಮತ್ತು ಪ್ರಹ್ಲಾದ ಇಬ್ಬರನ್ನು ಒಟ್ಟಿಗೆ ಸ್ಮರಣೆ ಮಾಡುವಂತಹದ್ದು, ಅದು ಕೂಡ ಒಂದು ರೀತಿಯ ಆರಾಧನೆ, ಒಂದು ಪೂಜ್ಯ ಭಾವ ಅಂತ ಹೇಳ್ತಾರೆ. ಹೀಗೆ ಇಂದಿನಿಂದ ಪ್ರಾರಂಭವಾಗಿ ಮುಂದಿನ ಹಲವು ದಿನಗಳವರೆಗೆ ಶ್ರೀಮದ್ ಭಾಗವತದ ಒಂದು ಕಥಾಭಾಗ, ಶ್ರೀ ಪ್ರಹ್ಲಾದ ಚರಿತ್ರೆಯನ್ನ ವೇದಾಂತದ ಮುಖ್ಯ ವಿಚಾರವನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡೋದ್ರಿಂದ ಮುಂದಿನ ಕೆಲ ಸಮಯದವರೆಗೆ ಪ್ರತಿ ಪ್ರವಚನದ ಪ್ರಾರಂಭಕ್ಕೆ ಮುನ್ನ ಈ ಶ್ಲೋಕಗಳನ್ನ ಪಠಣ ಮಾಡಿ ನಂತರ ಕಥಾಭಾಗವನ್ನ ಪ್ರವೇಶ ಮಾಡೋಣ ಅಂತ ಭಗವಂತನಲ್ಲಿ ಸಂಕಲ್ಪ ಮಾಡೋಣ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತ್ವೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರ್ಯಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯಾತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪ್ರಾರಂಭದ ಈ ಶ್ಲೋಕದ ಕೊನೆಯಲ್ಲಿ ಸತ್ಯಂ ಪರಂ ಧೀಮಹಿ ಅನ್ನೋ ಪದಗಳು ಬಂದಿವೆ. ಪರಂ ಸತ್ಯಂ ಇದು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿಯೇ ಬಂದಿದೆ. ಸಂಪೂರ್ಣ ಭಾಗವತದಲ್ಲಿ ಒಟ್ಟು 18,000 ಶ್ಲೋಕಗಳಿವೆ ಅಂತ ಹೇಳ್ತಾರೆ. ತುಂಬಾ ಪ್ರಸಿದ್ಧವಾದ ಮತ್ತು ದೊಡ್ಡದಾದ ಪುರಾಣ ಇದಾಗಿದೆ. 700 ಶ್ಲೋಕಗಳ ಭಗವದ್ಗೀತೆನೇ ನಮಗೆ ತುಂಬಾ ದೊಡ್ಡದಾಗಿ ಕಂಡುಬರುತ್ತೆ. ಆದರೆ
ಭಾಗವತ ಪುರಾಣ 18,000 ಶ್ಲೋಕಗಳನ್ನು ಹೊಂದಿದೆ ಅಂದ ಮೇಲೆ ಇದು ಎಷ್ಟು ದೊಡ್ಡ ಪುರಾಣ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ವಿಚಾರವನ್ನ ಬಹಳ ವಿವರವಾಗಿಯೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸತ್ಯಂ ಪರಂ ಧೀಮಹಿ, ಯಾವುದನ್ನ ಅಂತಿಮ ಸತ್ಯ ಅಥವಾ ಪರಬ್ರಹ್ಮ ಅಂತ ಹೇಳ್ತಾರೋ ನಾನು ಅದನ್ನ ಧ್ಯಾನಿಸುತ್ತೇನೆ. ಶ್ಲೋಕದ ಕೊನೆಯಲ್ಲಿ ಬರುವ ಪದಗಳಿಂದ ನಾವು ಪ್ರಾರಂಭ ಮಾಡ್ತಾ ಇರೋ ಕಾರಣ ಅಂತಿಮ ಸತ್ಯ ಅಥವಾ ಪರಮಾತ್ಮನ ವಿಚಾರವನ್ನ ಮುಖ್ಯವಾಗಿಟ್ಟುಕೊಂಡು ಅಧ್ಯಯನ ಮಾಡಲು ಅಪೇಕ್ಷೆ ಪಟ್ಟಿರೋದ್ರಿಂದ ಮೊದಲೇ ಈ ಪದಗಳನ್ನ ಆರಿಸಿಕೊಂಡು ಪ್ರಾರಂಭ ಮಾಡಿರುವಂತಹದ್ದು. ಸತ್ಯಂ ಪರಂ ಅಂತಂದ್ರೆ ಅಂತಿಮ ಸತ್ಯ ಅಂತ ಹೇಳಿದ್ದಾರೆ. ಈ ಅಂತಿಮ ಸತ್ಯವನ್ನ ತಿಳಿಯಲು ಅಪೇಕ್ಷಿಸಿ ಧೀಮಹಿ ಧ್ಯಾನಿಸುತ್ತೇನೆ. ನನ್ನ ಶಕ್ತಿ ಅದನ್ನ ಕುರಿತು ಹೆಚ್ಚು ಚಿಂತನೆ ಮಾಡಲಿ, ಅದನ್ನೇ ಕುರಿತು ಧ್ಯಾನಿಸಲಿ, ಅದನ್ನೇ ಹೆಚ್ಚು ಹೆಚ್ಚು ಚಿಂತಿಸಲಿ ಅಂತ ಸತ್ಯಂ ಪರಂ ಧೀಮಹಿ. ಯಾವುದು ಈ ಅಂತಿಮ ಸತ್ಯ? ಅಂತಿಮ ಸತ್ಯ ಅಂತ ಹೇಳ್ತಾ ಇರೋ ಆ ವಿಚಾರದ ಬಗ್ಗೆ ಒಂದು ಸ್ವಲ್ಪನಾದ್ರೂ ನಾವು ತಿಳ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಅಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದನ್ನ ತಿಳ್ಕೋಬೇಕು. ಹೀಗಾಗಿ ಈ ವಿಚಾರವನ್ನ ಶ್ಲೋಕದ ಪ್ರಾರಂಭದಲ್ಲಿ ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತ್ವೇಶ್ವ ವಿಘ್ನ ಸ್ವರಾಟ್ ಹಾಗೂ ಮುಂದಿನ ಎಲ್ಲ ಅದು ತಿಳಿಸ್ಕೊಡ್ತಾ ಇದೆ. ಇದು ವೇದಾಂತದ ಸಾರವೇ ಆಗಿದೆ. ಯಾವುದು ಅದು ವೇದಾಂತದ ಸಾರ ಅಂತಂದ್ರೆ ಆ ಎಲ್ಲವೂ, ಯಾವುದೆಲ್ಲವೂ ಇದೆಯೋ, ಯಾವುದೆಲ್ಲವೂ ಇರಬಹುದಾಗಿದೆಯೋ ಅದು ಸಾಕ್ಷಾತ್ ನೀನೇ ಆಗಿರುವೆ. ಪರಮ ಸತ್ಯ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನೇ ನೀನೇ ಆ ವೇದಾಂತದ ಸಾರವಾಗಿದೆಯಾ. ನಿನಗೆ ನಮಸ್ಕಾರ. ಆದ್ರಿಂದ ನಾನು ನಿನ್ನನ್ನು ತಿಳಿಯಲು ಧ್ಯಾನಿಸುವೆ. ಯಾವುದನ್ನ ನಾವು ಪ್ರಪಂಚ ಜಗತ್ತು ಅಂತ ತಿಳ್ಕೊಂಡಿರ್ತೀವಿ, ಹಾಗೂ ಅದನ್ನು ನಾವು ನಮ್ಮ ಮನಸ್ಸಿನಿಂದ ಮಾತ್ರ ಗುರುತಿಸಿಕೊಂಡಿರ್ತೀವಿ, ಮನಸ್ಸಿನಿಂದ ಗುರುತಿಸಿ ತಿಳಿದಿರ್ತೀವಿ. ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳಿಂದ ನಮಗೆ ಸಿಗುವಂತಹ ಜ್ಞಾನ ಎಂದಿಗೂ ಅಂತಿಮವಲ್ಲ, ಅದು ಎಂದಿಗೂ ಸತ್ಯವೂ ಅಲ್ಲ. ಅದು ಸತ್ಯಕ್ಕೆ ದೂರವಾಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮನದ ಅನುಭವ, ನಮ್ಮ ಇಂದ್ರಿಯಗಳಿಂದ ಸಿಗುವಂತಹ ಅನುಭವ ಅದು ನಮಗೆ ಮಾತ್ರವೇ ಹೊರತು ಅದು ನಿಜವಾದ ಸತ್ಯವಲ್ಲ. ಈ ಕಾರಣದಿಂದ ಪ್ರಪಂಚವನ್ನ ನಾವು ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ತಿಳ್ಕೊಂಡಿರೋದ್ರಿಂದ ಈ ಪ್ರಪಂಚ ಎಂದೂ ಸತ್ಯವಲ್ಲ. ಈ ಪ್ರಪಂಚ ಅನ್ನುವಂತಹದ್ದು ಕೇವಲ ಒಂದು ತೋರುವಿಕೆ. It is only an illusion. It is not real. It is only an appearance. ಹಾಗಾದ್ರೆ ಈ ಜಗತ್ತು ತೋರುವಿಕೆ ಮಾತ್ರ,
ಅದು ಸತ್ಯವಲ್ಲ ಅನ್ನೋದೇ ಆದರೆ ಯಾವುದು ಸತ್ಯ? ಇದಕ್ಕೆ ನಮ್ಮ ವೇದಾಂತ ಹೇಳುತ್ತೆ, ಬ್ರಹ್ಮನ್ ಅಲೋನ್ ಈಸ್ ಟ್ರೂತ್. ಪರಬ್ರಹ್ಮ ಪರಮಾತ್ಮ ಮಾತ್ರ ಸತ್ಯ. ಉಳಿದಂತೆ ಬೇರೆಲ್ಲವೂ ಮಿಥ್ಯ. ಉಳಿದಂತೆ ಬೇರೆಲ್ಲವನ್ನ ಅಸತ್ಯ ಅಂತ ಹೇಳ್ತಾ ಇಲ್ಲ, ಮಿಥ್ಯ ಅಂತ ಕರೆದಿದೆ. ಮಿಥ್ಯ ಅಂತಂದ್ರೇನು? ಮಿಥ್ಯ ಅಂದ್ರೆ ಇದ್ದಂತೆ ಇದೆ, ಆದರೆ ಅದು ಇಲ್ಲ, ಇರುವಂತೆ ಕಾಣಿಸುತ್ತದೆ. ಈ ವೇದಾಂತದ ಸಾರ ಅನ್ನುವಂತಹದ್ದು ಪರಬ್ರಹ್ಮ ಪರಮಾತ್ಮ ಮಾತ್ರ ಸತ್ಯ ಅಂತ ಹೇಳ್ತಾ ಇದೆ. ಈ ಒಂದು ಮೂಲಭೂತವಾದ ಪರಮ ಸತ್ಯದ ವಿಚಾರ ನಾವು ತಿಳ್ಕೊಳ್ತಾ ಇರೋ ಈ ಸಮಯದಲ್ಲಿ ನಮ್ಮ ವೇದಾಂತ, ನಮ್ಮ ಉಪನಿಷತ್ಗಳು ಎಲ್ಲೂ ಕೂಡ ಇದು ಯಾವ ದೇವರ ಹೆಸರನ್ನ ಅಂತಂದ್ರೆ ರಾಮ ಅಂತಾಗ್ಲಿ, ಕೃಷ್ಣ ಅಂತಾಗ್ಲಿ, ವಾಸುದೇವ ಅಂತಾಗ್ಲಿ, ಯಾವ ದೇವರ ಹೆಸರನ್ನು ಕೂಡ ಇದು ಹೆಸರಿಸುತ್ತಿಲ್ಲ. ಕೇವಲ ಪರಂ ಸತ್ಯಂ ಅಂತ ಮಾತ್ರ ಹೇಳಿದೆ. ಇಂತಹದನ್ನ ಸುಪ್ರೀಂ ಟ್ರೂತ್ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಇದನ್ನ ಆತ್ಮ ಅಂತ ಕೂಡ ಹೇಳ್ತಾರೆ. ಈ ಪರಬ್ರಹ್ಮ ಪರಮಾತ್ಮನೇ ಈ ಚರಾಚರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೆ. ಪರಮಾತ್ಮನ ಸಂಕಲ್ಪ ಶಕ್ತಿಯಿಂದ ಅವನು ಅನೇಕ ವಿಧದ ಪ್ರಾಣಿಗಳನ್ನ, ಅಂದರೆ ಎಲ್ಲರನ್ನೂ ಸೃಷ್ಟಿಸಿ ನಿರ್ಮಾಣ ಮಾಡಿ ಹಾಗೂ ಅವರುಗಳಿಗೆ ಬೇಕಾಗುವಂತಹ ಎಲ್ಲಾ ವಿಧದ ಪದಾರ್ಥಗಳನ್ನ ಕೂಡ ಸಿಗುವಂತೆ ಮಾಡಿದ್ದಾನೆ. ಇದರ ಅರ್ಥ, ಪರಮಾತ್ಮ ನೀನು ಸಮಗ್ರ ವಿಶ್ವದಲ್ಲಿ ಎಲ್ಲವೂ ಆಗಿದ್ದೀಯಾ, ಎಲ್ಲೆಲ್ಲೂ ಇರುವವನು ಕೂಡ ನೀನೇ. ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾದ ಮೇಲೂ ಕೂಡ ನಾಶವಾಗದೆ ಉಳಿಯುವವನು ನೀನು ಮಾತ್ರ. ಉಪನಿಷತ್ಗಳಲ್ಲಿ ಅಲ್ಲಲ್ಲಿ ನಾವು ನೇತಿ ನೇತಿ ಅನ್ನುವ ಪದವನ್ನ ಹೆಚ್ಚಾಗಿ ಪ್ರಯೋಗ ಮಾಡ್ತೀವಿ. ವಿಶ್ವದ ಎಲ್ಲವನ್ನ ನಿರಾಕರಿಸುತ್ತಾ ಒಂದು ಕೊನೆಗೆ ಯಾವುದೇ ಕಾರಣದಿಂದ ನಿರಾಕರಿಸಲಾಗದ ಒಂದು ವಸ್ತು ಅಂತಂದ್ರೆ ಅದು ಪರಮಾತ್ಮ ವಸ್ತು ಮಾತ್ರ. ಆದ್ದರಿಂದ ಅದನ್ನ ಶಾಶ್ವತ ವಸ್ತು ಅಂತ ಕೂಡ ಹೇಳ್ತಾರೆ. ಅಂತಹ ಪರಮಾತ್ಮ ವಸ್ತು ಅಥವಾ ಶಾಶ್ವತ ವಸ್ತು ನೀನೇ ಆಗಿದ್ದೀಯಾ. ಹೀಗೆ ಎಲ್ಲ ಸಮಯದಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಇರುವವನು ನೀನು. ಆದ್ರಿಂದ ಇದನ್ನ ವಾಸುದೇವ ಸರ್ವಂ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನಿಗೆ ಜ್ಞಾನವನ್ನ ಕೊಟ್ಟವನು ನೀನು. ಪರಮಾತ್ಮನ ಸಂಕಲ್ಪ ಶಕ್ತಿ, ಸೃಷ್ಟಿಯ ಬಗ್ಗೆ ಪರಮಾತ್ಮ ಸಂಕಲ್ಪ ಮಾಡಿದಾಗ ಮೂರೂ ಗುಣಗಳು ಸೇರಿ ಪ್ರಕೃತಿಯಲ್ಲಿ ಒಂದು ಕಂಪನವನ್ನ ಉಂಟು ಮಾಡುತ್ತೆ. ಈ ಕಂಪನ ಮತ್ತು ಘರ್ಷಣೆಯ ಕಾರಣದಿಂದ ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಯಿತು. ನಿರ್ಮಾಣವಾದ ಈ ಸೃಷ್ಟಿಯನ್ನ
ಅಲ್ಲಿಗೆ ಬಿಡಲಿಲ್ಲ ಪರಮಾತ್ಮ. ಅದನ್ನ ರಕ್ಷಿಸಿ ಪಾಲನೆ ಮತ್ತು ಪೋಷಣೆಯನ್ನು ಮಾಡ್ತಾ ಇದ್ದಾನೆ. ನಿನ್ನ ಮಾಯೆಯ ಪ್ರಭಾವದಿಂದ ನಿತ್ಯವಲ್ಲದ ಜಗತ್ತು ಸತ್ಯದಂತೆ ಭಾಸವಾಗ್ತಾ ಇದೆ. ನಿನ್ನ ಸ್ವರೂಪವು ಮಾಯೆಯ ಪರದೆಯ ಹಿಂದೆ ಅಡಗಿ ಅದು ನನಗೆ ಕಾಣ್ತಾ ಇಲ್ಲ. ಮಾಯೆಯು ನಿನ್ನ ವಶದಲ್ಲಿದೆ, ನಾನು ಮಾಯೆಗೆ ವಶವಾಗಿದ್ದೀನಿ. ಪರಮಾತ್ಮ, ನಿನ್ನ ಕಾರುಣ್ಯದಿಂದ ಈ ಮಾಯೆಯ ಆವರಣವನ್ನ ದೂರ ಮಾಡಿ ನನಗೆ ನಿನ್ನ ನಿಜ ಸ್ವರೂಪದ ದರ್ಶನವನ್ನ ಮಾಡಿಸು ಅಂತ ಹೇಳಿ ಸತ್ಯಂ ಪರಂ ಧೀಮಹಿ ನಿನ್ನನ್ನು ನಾನು ಧ್ಯಾನಿಸ್ತಾ ಇದ್ದೀನಿ. ಹೀಗೆ ವೇದಾಂತವು ವಿಚಾರವನ್ನ ಪ್ರಾರಂಭ ಮಾಡ್ತಾ ಇದೆ. ವೇದಾಂತದ ವಿಚಾರವನ್ನಾಗಲಿ ಚರ್ಚೆಯನ್ನಾಗಲಿ ಪ್ರಾರಂಭಿಸುವ ಮುಂಚೆ ಪರಮಾತ್ಮನನ್ನ ನೆನೆದು ನಮಸ್ಕರಿಸುವ ಪದ್ಧತಿ ಇದೆ. ಆದ್ದರಿಂದ ನಾವು ಸಮಸ್ತ ಗುರು ಪರಂಪರೆಯನ್ನ ನಮಸ್ಕರಿಸೋಣ. ಈ ಗುರು ಪರಂಪರೆಯಲ್ಲಿ ಮೊದಲನೆಯವನು ಅಂತಂದ್ರೆ ಪರಮಾತ್ಮ ಶ್ರೀಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ. ಇಡೀ ವಿಶ್ವಕ್ಕೆ ಶ್ರೀಕೃಷ್ಣನು ಪರಮ ಗುರುವಾಗಿದ್ದಾನೆ. ಹಾಗಾದರೆ ಆ ಕೃಷ್ಣ ಯಾರು? ಎಲ್ಲಿದ್ದಾನೆ? ಆ ಕೃಷ್ಣ ಹೇಗಿದ್ದಾನೆ? ಇದಕ್ಕೆ ಭಾಗವತವೇ ಭಾಗವತದ ಮಹಾತ್ಮೆಯಲ್ಲಿ ಹೇಳುತ್ತೆ, ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನನ್ನ ಸಚ್ಚಿದಾನಂದ ರೂಪವನ್ನ ಹೊಂದಿದವನು ಅಂತ ಇದು ತಿಳಿಸ್ತಾ ಇದೆ. ಅವನು ಯಾರು ಅನ್ನುವ ನಮ್ಮ ಸಂಶಯಕ್ಕೆ, ನಮ್ಮ ಅನುಮಾನಕ್ಕೆ ಅದು ತಿಳಿಸ್ಕೊಡುತ್ತೆ. ವಿಶ್ವ ಉತ್ಪತ್ತಿ ಆದಿಹೇತವೇ. ಅವನು ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಗೆ, ಸ್ಥಿತಿಗೆ ಅಂದರೆ ಪಾಲನೆ ಪೋಷಣೆಗೆ ಹಾಗೂ ಲಯಕ್ಕೆ ಕಾರಣಕರ್ತನು. ತಾಪತ್ರಯ ವಿನಾಶಾಯ. ನಮ್ಮೆಲ್ಲ ತಾಪತ್ರಯಗಳನ್ನ ನಾಶ ಮಾಡುವವನು ಈ ಪರಮಾತ್ಮ. ತಾಪತ್ರಯಗಳು ಅಂತಂದ್ರೆ 3 ರೀತಿಯ ತೊಂದರೆಗಳು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ತೊಂದರೆ, ಆದಿ ದೈವಿಕ ತೊಂದರೆ ಮತ್ತು ಆದಿ ಭೌತಿಕ ತೊಂದರೆಗಳು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಅಂತಂದ್ರೆ ಕೆಲವೊಂದು ತೊಂದರೆಗಳು, ರೋಗ ರುಜಿನ, ದೇಹದಲ್ಲಿ ಅನಾರೋಗ್ಯ, ಹೀಗೆ ನಮ್ಮ ದೇಹದಿಂದಲೇ ನಮ್ಮಿಂದಲೇ ನಮಗೆ ಆಗಬಹುದಾದ ತೊಂದರೆಗಳನ್ನ ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಆದಿ ದೈವಿಕ ಕೆಲವೊಂದು ತೊಂದರೆಗಳು, ಅದನ್ನ ಕರ್ಮದ ಫಲ, ಪ್ರಾರಬ್ಧ, ಹೀಗೆ ಅಂತಹವುಗಳನ್ನ ಅನುಭವಿಸಲೇಬೇಕು. ಈ ಅನುಭವಿಸುವ ಸಮಯದಲ್ಲಿ ಪರಮಾತ್ಮ ಕಾರುಣ್ಯದಿಂದ ನಮಗೆ ಶಕ್ತಿಯನ್ನ ಕೊಟ್ಟು ಅದನ್ನ ಎದುರಿಸುವ ರೀತಿಯಲ್ಲಿ ನಮ್ಮ ಕೈ ಹಿಡಿದು ಮುಂದೆ ನಡೆಸ್ತಾನೆ. ಹಾಗೂ ಆದಿ ಭೌತಿಕ ತೊಂದರೆಗಳು. ಆದಿ ಭೌತಿಕ ತೊಂದರೆಗಳು ಅಂತಂದ್ರೆ ಪ್ರಕೃತಿಯಿಂದ ಆಗುವಂತಹ ಭೂಕಂಪ, ಅರ್ಥಕ್ವೇಕ್ ಅಂತ ಹೇಳ್ತೀವಿ,
ಸುನಾಮಿ ಇಂತಹ ತೊಂದರೆಗಳನ್ನು ಆದಿಭೌತಿಕ ತೊಂದರೆಗಳು ಅಂತ ಹೇಳ್ತಾರೆ. ಹೀಗೆ ತಾಪತ್ರಯಗಳು ನಮ್ಮ ಪಾಲಿಗೆ ಬರಬಹುದಾದ ಈ ಎಲ್ಲಾ ರೀತಿಯ ತೊಂದರೆಗಳನ್ನು ಎದುರಿಸಲು ಶಕ್ತಿ ಕೊಟ್ಟು ನಂತರ ಅವುಗಳನ್ನ ನಾಶ ಮಾಡುವವನು ಈ ಪರಮಾತ್ಮ. ಪರಮಾತ್ಮ ಸಚ್ಚಿದಾನಂದನಿಗೆ ಮಾತ್ರ ಇಂತಹ ಒಂದು ಶಕ್ತಿ ಇದೆ. ಆದ್ರಿಂದ ಪರಮಾತ್ಮನ ಶಕ್ತಿಯನ್ನ ಅಪಾರ ಶಕ್ತಿ ಅಂತ ಹೇಳ್ತಾರೆ. ಈ ಭಾಗವತ ಜ್ಞಾನವನ್ನ ಮೊದಲಿಗೆ ಶುಕ ಮಹಾಮುನಿಗಳು ಪರೀಕ್ಷಿತ ರಾಜನಿಗೆ ಕೊಡ್ತಾರೆ. ಭಗವಾನ್ ವೇದವ್ಯಾಸರಿಂದ ರಚಿತವಾದ ಈ ಮಹಾಪುರಾಣದಲ್ಲಿ ಪರಮ ಧರ್ಮವು ಮಾತ್ರವೇ ನಿರೂಪವಾಗಿದೆ. ಇಂತಹ ಒಂದು ಶ್ರೀಮದ್ ಭಾಗವತವನ್ನ ಕೇಳಬೇಕು ಅಂತ ಕೇವಲ ಒಂದು ಇಚ್ಛೆ, ಒಂದು ಸಂಕಲ್ಪವನ್ನ ಮಾಡಿದ್ರೆ ಸಾಕು, ತತ್ಕ್ಷಣದಲ್ಲಿ ಪರಮಾತ್ಮನು ಅವರ ಹೃದಯವನ್ನ ಪ್ರವೇಶಿಸಿ ಅವರು ಭಾಗವತವನ್ನು ಕೇಳುವಂತಹ ಕರ್ಮಗಳನ್ನ ಅವರ ಕೈಯಿಂದ ಮಾಡಿಸ್ತಾನೆ. ಇದು ಪರಮಾತ್ಮನ ಶಕ್ತಿ. ಇಷ್ಟು ಶ್ರೇಷ್ಠವಾದ ಭಾಗವತವನ್ನ ವೇದರೂಪಿ ಕಲ್ಪವೃಕ್ಷದ ಫಲ ಅಂತ ಕೂಡ ಹೇಳ್ತಾರೆ. ಈ ಫಲವನ್ನ ನಮ್ಮ ದೇಹ ಲಯ ಆಗುವವರೆಗೆ, ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಲಯವಾಗುವವರೆಗೆ ಮತ್ತು ಮುಕ್ತಿಯಲ್ಲೂ ಕೂಡ ಇದನ್ನ ನಿರಂತರವಾಗಿ ಸೇವಿಸುತ್ತಾ ಸ್ವೀಕರಿಸುತ್ತಾ ಆನಂದವನ್ನ ಅನುಭವಿಸಿ ಅಂತ ಆಚಾರ್ಯರುಗಳು ಭಾಗವತರು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ. ಶುಕ ಬ್ರಹ್ಮ ಅಥವಾ ಶುಕ ಮುನಿಗಳು ಜನ್ಮ ತೆಗೆದುಕೊಳ್ಳುವ ಮೊದಲು ಶುಕ ಬ್ರಹ್ಮರು ಸುಮಾರು 12 ವರ್ಷಗಳ ಕಾಲ ಗರ್ಭದಲ್ಲಿಯೇ ಉಳಿದುಕೊಂಡು ಅಲ್ಲಿಯೇ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ಈ ಶುಕ ಬ್ರಹ್ಮ ಋಷಿ ಭಗವಾನ್ ವೇದವ್ಯಾಸರ ಮಗ. ಈ ಒಂದು ಘಟನೆ ಸಾಕ್ಷಾತ್ ವೇದವ್ಯಾಸರಿಗೆ ಕೂಡ ಬಹಳ ಆಶ್ಚರ್ಯವನ್ನು ಉಂಟು ಮಾಡಿರುತ್ತೆ. ಯಾವ ಕಾರಣಕ್ಕಾಗಿ ಶುಕ ಬ್ರಹ್ಮನು ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಾ ಇಲ್ಲ? ಹೀಗೆ ವೇದವ್ಯಾಸರು ಅವನ ಬಗ್ಗೆ ಯೋಚನೆ ಮಾಡ್ತಾ ಇರುವ ಸಮಯದಲ್ಲಿ ಗರ್ಭದ ಒಳಗಿನಿಂದಲೇ ಶುಕ ಬ್ರಹ್ಮರು ತಂದೆ ಶ್ರೀ ವೇದವ್ಯಾಸರಿಗೆ ಉತ್ತರ ಕೊಡ್ತಾರೆ. ನಾನು ಭಗವಂತನ ಮಾಯೆಗೆ ಹೆದರುತ್ತೀನಿ, ಮಾಯೆಗೆ ಸಿಕ್ಕಿ ಹಾಕಿಕೊಳ್ಳಲು ನಾನು ಇಷ್ಟಪಡೋದಿಲ್ಲ. ಆದ್ದರಿಂದ ಈ ಮಾಯೆಯಿಂದ ಕೂಡಿದ ಪ್ರಪಂಚಕ್ಕೆ ಬರೋದಕ್ಕೆ ನನಗೆ ಇಷ್ಟ ಆಗಿಲ್ಲ. ಆದ್ರಿಂದ ನಾನು ಇಲ್ಲಿಯೇ ಗರ್ಭದಲ್ಲಿಯೇ ಇದ್ದೀನಿ ಅಂತ ಈ ಮಾತುಗಳನ್ನ ಶುಕ ಬ್ರಹ್ಮರು ತಂದೆ ವೇದವ್ಯಾಸರಿಗೆ ತಿಳಿಸ್ತಾರೆ. ಆಗ ಭಗವಾನ್ ವ್ಯಾಸರು ಶುಕ ಬ್ರಹ್ಮರನ್ನ ಕುರಿತು ಮಗನಿಗೆ ಧೈರ್ಯದ ಮಾತುಗಳನ್ನ ಆಡ್ತಾರೆ. ಮಗು, ಹೆದರಬೇಡ. ನೀನು ಈ ಪ್ರಪಂಚದ ಮಾಯೆಗೆ ಹಾಗೂ ಸಂಸಾರಕ್ಕೆ ಸಿಲುಕದಂತೆ ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ನಾನು ನಿನಗೆ ಮಾತುಗಳನ್ನ ಕೊಡ್ತಾ ಇದ್ದೀನಿ. ಹೆದರಬೇಡ. ಜನ್ಮವನ್ನ ಪಡೆದು ಜನ್ಮವನ್ನ ತೆಗೆದುಕೊಂಡು ಹೊರಬಾ ಅಂತ ಹೇಳಿದಾಗ ಶುಕ ಬ್ರಹ್ಮರು ಜನ್ಮವನ್ನ ಪಡೆದು ತಾಯಿಯ ಗರ್ಭದಿಂದ ಹೊರಗಡೆ ಬರ್ತಾರೆ.
ಜನ್ಮ ತೆಗೆದುಕೊಂಡ ಮರುಗಳಿಗೆಯಲ್ಲಿಯೇ ಅವರು ದೊಡ್ಡವರಾಗಿ ಬೆಳೆದಿರ್ತಾರೆ ಶುಕಬ್ರಹ್ಮರು. ಉಪನಯನದಂತಹ ಸಂಸ್ಕಾರ ಆಗಿಲ್ಲದೆ ಇದ್ರೂ ಕೂಡ ಪೂರ್ವ ಸಂಸ್ಕಾರದ ಫಲದಿಂದ ಅವರು ಬ್ರಹ್ಮಜ್ಞಾನ ಸಂಪನ್ನರಾಗಿರ್ತಾರೆ. ಆದ್ದರಿಂದ ಅವರು ಯಾವ ಶಾಸ್ತ್ರ ವಿಧಿಗೂ ಕಾಯದೆ ಅಲ್ಲಿಂದ ದೂರ ಹೋಗಲು ಬಯಸ್ತಾರೆ. ತಾಯಿ ತಂದೆಯರನ್ನ, ಪ್ರಪಂಚವನ್ನ ಎಲ್ಲವನ್ನ ತಿರಸ್ಕರಿಸಿ ಪರಮಾತ್ಮನ ಕಡೆಗೆ ಒಲವು ತೋರಿಸ್ತಾರೆ. ಸ್ವಲ್ಪವೂ ಅವರು ಪ್ರಪಂಚಕ್ಕೆ ಅಂಟಿಕೊಂಡಂತೆ ಕಂಡುಬರೋದಿಲ್ಲ. ಇದು ಶುಕಬ್ರಹ್ಮರ ಶಕ್ತಿ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಅವರು ಗರ್ಭದಲ್ಲಿಯೇ ಮಹಾಜ್ಞಾನಿಯಾಗಿ ಬೆಳೆದಿರ್ತಾರೆ. ಈ ಕಾರಣದಿಂದ ಪರಮಜ್ಞಾನಿಯಾದ ಅವರು ಹುಟ್ಟಿದ ಕೂಡಲೇ ಎಲ್ಲವನ್ನ ಬಿಟ್ಟು ದೂರ ನಡೆಯಲು ತೀರ್ಮಾನ ಮಾಡ್ತಾರೆ. ತಾಯಿ ತಂದೆ ಅಂತ ಹೇಳಿ ಯಾರನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲವನ್ನೂ ಧಿಕ್ಕರಿಸಿ ಪರಮಾತ್ಮನ ಕಡೆಗೆ ಮುಖ ಮಾಡಿರ್ತಾರೆ. ಇದು ಅವರ ಆತ್ಮನಿಷ್ಠೆಯನ್ನ ಕೂಡ ತೋರಿಸ್ತಾ ಇದೆ. ಆತ್ಮನಲ್ಲಿದ್ದು ಆತ್ಮದ ತೃಪ್ತಿಯನ್ನ ಅನುಭವಿಸ್ತಾ ಇರ್ತಾರೆ. ಈ ಒಂದು ಸ್ಥಿತಿಯನ್ನ ಆತ್ಮಾನಂದ ಸ್ಥಿತಿ ಅಂತ ಹೇಳ್ತಾರೆ. ಶುಕಬ್ರಹ್ಮರ ಈ ವರ್ತನೆಯನ್ನ ಕಂಡು ಭಗವಾನ್ ವೇದವ್ಯಾಸರು ಮಗನನ್ನು ತಡೆಯಲು ಅವರ ಹಿಂದೆ ಓಡ್ತಾರೆ. ಸ್ವತಃ ಭಗವಾನ್ ವೇದವ್ಯಾಸರು ತ್ರಿಕಾಲ ಜ್ಞಾನಿಯಾಗಿರ್ತಾರೆ. ಶುಕಬ್ರಹ್ಮರಿಗಾಗಿ ಅವರ ಹಿಂದೆ ಓಡಿದಂತಹ ವ್ಯಾಸರನ್ನ ನೋಡಿದ್ರೆ ಬಹುಶಃ ವ್ಯಾಸರು ಇನ್ನು ಸಂಸಾರಕ್ಕೆ ಅಂಟಿಕೊಂಡಿದಾರ ಅನ್ನುವ ಒಂದು ಸಂಶಯ ಅಥವಾ ಅನುಮಾನ ಬರುತ್ತೆ. ಇದಕ್ಕೆ ಕಾರಣ ಶುಕಬ್ರಹ್ಮರ ಜ್ಞಾನದ ಮಟ್ಟ. ಹುಟ್ಟಿದ ಕೂಡಲೇ ಪ್ರಪಂಚವನ್ನ ಧಿಕ್ಕರಿಸಿ ಪರಮಾತ್ಮನ ಕಡೆಗೆ ಅವರು ಒಲವು ತೋರಿಸುತ್ತಾರೆ. ಈ ಶುಕ ಮಹಾಮುನಿಗಳು ಹುಟ್ಟಿದ ಕ್ಷಣವೇ ಅವರ ಒಂದು ವರ್ಚಸ್ಸು ಹೇಗಿತ್ತು ಅಂತಂದ್ರೆ, ಅವರಿಗೆ ಉಪನಯನದಂತಹ ಸಂಸ್ಕಾರ ಆಗಿಲ್ಲದೆ ಇದ್ರೂ ಕೂಡ ಅವರು ಸ್ವಾಭಾವಿಕವಾಗಿಯೇ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಈ ಕಾರಣದಿಂದ ಅವರಿಗೆ ಯಾವ ವಿಧಿವಿಧಾನಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇರೋದಿಲ್ಲ. ಇಂತಹ ಬ್ರಹ್ಮನಿಷ್ಠ ಮಗನನ್ನ ಬಿಟ್ಟಿರಲು ಸಾಧ್ಯವಾಗದ್ರಿಂದ ಸ್ವತಃ ವೇದವ್ಯಾಸರು ಅವನ ಹಿಂದೆ ಓಡಿ ಅವನನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಗನನ್ನು ಬಿಟ್ಟಿರಲಾರದೆ ಅವರು ಆ ವೇದನೆಯನ್ನ ಅನುಭವಿಸ್ತಾರೆ. ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಶ್ರೀ ವೇದವ್ಯಾಸರು ವ್ಯಾಕುಲ ಚಿತ್ತರಾಗಿ ಶುಕಬ್ರಹ್ಮರನ್ನು ಕುರಿತು ಮಗು, ಮಗನೇ ಅಂತ ಕರೀತಾ ಅವನ ಹಿಂದೆ ಓಡ್ತಾರೆ. ಅವನನ್ನ ತಡಿಬೇಕು ಅಂತ ಹೇಳಿ ಅವನ ಹಿಂದೆ ಓಡ್ತೊಡಗ್ತಾರೆ. ಪುತ್ರೇತಿ ತನ್ಮಯಾತಯ ತರವೋಬಿನೇದುಹು. ಶುಕ ಮಹಾಮುನಿಗಳು ಕಾಡಿನ ದಾರಿ ಹಿಡಿದು ಕಾಡನ್ನು ಪ್ರವೇಶಿಸಲು ಮುಂದಾದಾಗ ಈ ಪರಿಸ್ಥಿತಿಯನ್ನ, ಈ ಒಂದು ಸಂದರ್ಭವನ್ನ ಪುರಾಣ ಹೀಗೆ ವರ್ಣನೆ ಮಾಡಿದೆ. ಶುಕಬ್ರಹ್ಮರು ಮಹಾಜ್ಞಾನಿಗಳಾಗಿದ್ದ ಕಾರಣ ಅವರಲ್ಲಿ ಸರ್ವಾತ್ಮ ಭಾವ ಉಂಟಾಗಿರುತ್ತೆ. ಶುಕಬ್ರಹ್ಮರು ತಮ್ಮನ್ನು ವಿಶ್ವ ಪ್ರಜ್ಞೆಯೊಂದಿಗೆ ಗುರುತಿಸಿಕೊಂಡಿರ್ತಾರೆ. ಸಕಲ ಚರಾಚರಗಳಲ್ಲಿ ಏಕಾತ್ಮ ಭಾವವಾಗಿ ಹೋಗಿರ್ತಾರೆ ಅವರು. ಆದ್ದರಿಂದ ಕಾಡಿನ ಮರಗಿಡಗಳು, ವೃಕ್ಷಗಳು ಶುಕಬ್ರಹ್ಮರ ಪರವಾಗಿ
ವೇದವ್ಯಾಸರಿಗೆ ಉತ್ತರ ಕೊಡತ್ವೆ. ಆ ಮರ ಗಿಡಗಳೇ ಮಾತಾಡತ್ವೆ. ಆ ಮರ ಗಿಡಗಳು ಹೇಳತ್ವೆ, ಈ ಶುಕ ಬ್ರಹ್ಮರು ನಮ್ಮೆಲ್ಲರಲ್ಲೂ ಒಂದಾಗಿ ಹೋಗಿದ್ದಾರೆ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮ್ಮೆಲ್ಲರ ಹೃದಯದೊಳಗೆ ಈಗಾಗಲೇ ಅವರು ಸೇರಿಕೊಂಡಿದ್ದಾರೆ. ಅಂತಹ ಮಹಾಮುನಿಗೆ ಆನತೋಸ್ಮಿ, ನಾನು ನಮಸ್ಕರಿಸ್ತೀನಿ. ಸರ್ವಭೂತರ ಆತ್ಮಸ್ವರೂಪರಾದ ಈ ಶುಕ ಮಹಾಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರು ಪರಂಪರೆ ಅಂತ ಪ್ರಾರಂಭ ಮಾಡಿ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೆ, ಆಚಾರ್ಯರುಗಳಿಗೆ ನಮಸ್ಕಾರಗಳನ್ನ, ವಂದನೆಗಳನ್ನ ಮಾಡಿದ್ದಾಯಿತು. ಇಲ್ಲಿ ಆಚಾರ್ಯರು ಅಂತಂದ್ರೆ ಅದು ಶುಕ ಬ್ರಹ್ಮರನ್ನ ಕುರಿತು ಹೇಳಿರುವಂತಹದ್ದು. ಮುಂದೆ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ಋಷಿ ನಾರಾಯಣ ಹಾಗೂ ನರ, ಮನುಷ್ಯರಲ್ಲಿ ಸರ್ವಶ್ರೇಷ್ಠರಾದ ಭಗವಂತನ ಅವತಾರಿಗಳಾದ ನರನಾರಾಯಣ ಋಷಿಗಳನ್ನ, ಸರಸ್ವತಿ ದೇವಿಯನ್ನ, ಭಗವಾನ್ ವೇದವ್ಯಾಸ ಋಷಿಗಳನ್ನ, ತಥೋ ನಂತರ ಅಂದರೆ ಈಗ ತಿಳಿಸಿದ ಈ ಎಲ್ಲಾ ಮಹಾನುಭಾವರುಗಳನ್ನ ವಂದಿಸಿದ ನಂತರ ಜಯಂ ಮುದಿರಯೇ, ನಾವು ಭಗವಂತನನ್ನ ಮತ್ತು ಪರಮಾತ್ಮ ವಿಚಾರವನ್ನ ಅಧ್ಯಯನ ಮಾಡಲು ಪ್ರಾರಂಭಿಸಬಹುದು. ಮುಂದುವರಿಯುವ ಮುಂಚೆ ಈ ಭಾಗವತದ ವಿಶೇಷತೆ, ಇದರ ಮಹತ್ವ ಏನು, ಯಾವ ಕಾರಣದಿಂದ ಈ ಭಾಗವತ ಮಹಾಪುರಾಣ ಅನ್ನುವಂತಹದ್ದು ನಮಗೆ ಪ್ರಮುಖ ಅಂತ ಕಂಡುಬಂದಿದೆ, ಈ ಭಾಗವತದ ಉದ್ದೇಶ ಆದರೂ ಏನಿರಬಹುದು. ಭಗವಾನ್ ವೇದವ್ಯಾಸರು ಇಷ್ಟು ದೊಡ್ಡ ಮಹತ್ವಪೂರ್ಣವಾದ ಈ ಪುರಾಣವನ್ನ ನಮಗೆ ಕರುಣಿಸಿದ್ದಾದರೂ ಯಾಕೆ? ಈ ಎಲ್ಲ ವಿಚಾರವಾಗಿ ಬಲ್ಲವರು ಹೀಗೆ ಹೇಳ್ತಾರೆ. ಒಂದು ಸಾರಿ ಶ್ರೀ ಭಗವಾನ್ ವೇದವ್ಯಾಸರು ಬಹಳ ಚಿಂತಾಕ್ರಾಂತರಾಗಿರ್ತಾರೆ. ಅವರಲ್ಲಿ ಸಮಾಧಾನದ ಮನಸ್ಸು ಅನ್ನುವಂತಹದ್ದು ಇರೋದಿಲ್ಲ. ಖಿನ್ನ ಮನಸ್ಕರಾಗಿ ಕಂಡು ಬಂದಿರ್ತಾರೆ. ಒಮ್ಮೆ ಇವರು ಸರಸ್ವತಿ ನದಿ ತೀರದಲ್ಲಿ ಕುಳಿತಿರ್ತಾರೆ. ಹೀಗೆ ಒಬ್ಬಂಟಿಗರಾಗಿ ಕುಳಿತಿದ್ದಾಗ ಅವರಲ್ಲಿ ಒಂದು ಚಿಂತೆ ಕಾಡತೊಡಗತ್ತೆ. ಭಗವಾನ್ ವೇದವ್ಯಾಸರು ಸ್ವಯಂ ತ್ರಿಕಾಲ ಜ್ಞಾನಿಗಳಾಗಿರ್ತಾರೆ. ಅವರಿಗೆ ಹಿಂದಿನ ಎಲ್ಲವುಗಳು, ಈಗ ಈ ವರ್ತಮಾನದಲ್ಲಿ ನಡೀತಾ ಇರುವಂತಹ ವಿಚಾರ ಹಾಗೂ ಮುಂದೆ ಜರುಗಬಹುದಾದ ಘಟನೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಜ್ಞಾನ ಹೊಂದಿರ್ತಾರೆ. ಶ್ರೀ ಭಗವಾನ್ ವೇದವ್ಯಾಸರು ಬೇರೆ ಯಾರೂ ಅಲ್ಲ, ಸ್ವಯಂ ಭಗವಂತನ ಅವತಾರಿ ಅಂತಾನೆ ಹೇಳ್ತಾರೆ. ಇಂತಹ ಪರಮ ಜ್ಞಾನಿ ಕೂಡ ಈ ಒಂದು ಸಮಯದಲ್ಲಿ ಲೋಕದ ಚಿಂತೆಯಿಂದ ಚಿಂತಾಕ್ರಾಂತರಾಗಿ ಕೂಡಿದವರಾಗಿ ಕಂಡುಬರ್ತಾರೆ. ಹಾಗೂ ಅವರೊಬ್ಬ ಕಾರುಣ್ಯ ಮೂರ್ತಿ ಆಗಿರೋದ್ರಿಂದ ಅವರು ಚಿಂತೆಯನ್ನ ತಮ್ಮೊಳಗೆ ಬಿಟ್ಕೊಂಡಿರ್ತಾರೆ. ಅವರ ಚಿಂತೆಗೆ ಕಾರಣ ಅಂತಂದ್ರೆ ಕಲಿಯುಗದಲ್ಲಿ ನಡೆಯಬಹುದಾದ ಘಟನೆಗಳ ಬಗ್ಗೆ ಅರಿವು ಮೂಡಿ ಅದಕ್ಕಾಗಿ ಚಿಂತಿಸ್ತಾ ಕುಳಿತಿರ್ತಾರೆ.
ಲೋಕದ ಜ್ಞಾನದ ಬಗ್ಗೆ ಪೂರ್ಣ ಅರಿವು ತಿಳಿದು ಬಂದಿರುತ್ತೆ ಅವರಿಗೆ. ಈ ಕಲಿಯುಗದಲ್ಲಿ ಅಂದ್ರೆ ಮುಂದೆ ಕೆಲವು ಸಮಯದಲ್ಲಿ ಈ ಕಲಿಯುಗ ಅನ್ನುವಂತಹದ್ದು ಪ್ರಾರಂಭವಾಗತ್ತೆ. ಈ ವಿವರಣೆಯಿಂದ ಅವರು ದ್ವಾಪರ ಯುಗದ ಕೊನೆಯ ಹಂತದಲ್ಲಿ ಈ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಈ ಕಲಿಯುಗದಲ್ಲಿ ಯಾವ ರೀತಿಯ ಜನಗಳು ಹುಟ್ಟಿ ಬರ್ತಾರೆ, ಅವರ ಕರ್ಮಗಳು ಹೇಗಿರುತ್ತೆ, ಅವರ ನಡತೆಗಳು ಹೇಗಿರುತ್ತೆ, ಇವುಗಳೆಲ್ಲದರ ಮುನ್ಸೂಚನೆ ಅವರನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿರುತ್ತೆ. ಮುಂದೆ ಈ ಜನಗಳ ಜೀವನ ಬಹಳ ಕಷ್ಟಕರವಾಗಿರುತ್ತೆ. ಪರಿಸ್ಥಿತಿ ಈ ರೀತಿ ಆಗೋದ್ರಿಂದ ಕಲಿಯುಗದಲ್ಲಿ ಹುಟ್ಟಿ ಬರುವಂತಹ ಮನುಷ್ಯರಿಗೆ ಮಾರ್ಗದರ್ಶನ ಕೊಡುವವರಾದರೂ ಯಾರು? ಹೀಗೆ ಮುಂಬರುವ ಕಲಿಯುಗದಲ್ಲಿ ಹುಟ್ಟು ಬರುವ ಮನುಷ್ಯರಿಗೆ ಆಗಬಹುದಾದ ಸಂಕಷ್ಟಗಳ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರುವ ಕಾರಣ ಅವರು ಗೊಂದಲಕ್ಕೆ ಸಿಕ್ಕಿ ಚಿಂತಿಸ್ತಾ ಕೂತಿದ್ದಾರೆ. ಕಲಿಯುಗದಲ್ಲಿ ಮನುಷ್ಯರುಗಳು ಹೇಗಿರ್ತಾರೆ? ಅವ್ರು ಹೇಳ್ತಾರೆ, ಮಂದಹ ಮಂದಮತಯಃ ಮಂದಭಾಗ್ಯಃ ಉಪದ್ರುತಾಃ. ಅಂದ್ರೆ ಬುದ್ಧಿಹೀನ ಜನಗಳು, ಜ್ಞಾಪಕ ಶಕ್ತಿ ಸ್ಮರಣಾ ಶಕ್ತಿ ಇಲ್ಲದಂತಹ ಜನಗಳು, ಅಲ್ಪಾಯಸ್ಸನ್ನು ಹೊಂದಿರುವಂತಹವರು, ಅಂದ್ರೆ ಅವರುಗಳು ಬದುಕುವ ಅವಧಿಯೂ ಕೂಡ ಪೂರ್ಣವಾಗಿರೋದಿಲ್ಲ. ಅಲ್ಪಾಯುಗಳು ಅಂತ ಹೇಳುವಂತೆ ಅವರುಗಳು ಹುಟ್ಟಿರ್ತಾರೆ. ಶ್ರದ್ಧೆ ವಿಶ್ವಾಸ ನಂಬಿಕೆ ಇಲ್ಲದಂತಹ ಜನಗಳು ಹುಟ್ಟಿ ಬರ್ತಾರೆ. ಸಂಸ್ಕಾರವಿಲ್ಲದ ಕಾರಣದಿಂದ ದೇವರಲ್ಲಿ ನಂಬಿಕೆ ಇರದಂತಹ ಜನಗಳು ಹುಟ್ಟಿ ಬರ್ತಾರೆ. ಅದೃಷ್ಟಹೀನ ಜನಗಳು ಹುಟ್ಟಿ ಬರ್ತಾರೆ. ಅವಕಾಶ ವಂಚಿತ ಮನುಷ್ಯರುಗಳು, ಅನೇಕ ರೋಗ ಬಾಧೆಗಳಿಂದ ನರಳುವಂತಹವರು, ಇಂತಹ ಜನಗಳು ಈ ಕಲಿಯುಗದಲ್ಲಿ ಹುಟ್ಟಿ ಬರ್ತಾರೆ. ಹೀಗೆ ವೇದವ್ಯಾಸರಿಗೆ ಕಲಿಯುಗದ ಬಗ್ಗೆ ಪೂರ್ಣ ಜ್ಞಾನ ಇರೋದ್ರಿಂದ ಈ ವಿಚಾರದಲ್ಲಿ ಅವರು ಚಿಂತೆಗೆ ಒಳಗಾಗಿರ್ತಾರೆ. ಹಾಗೂ ಅವರು ತ್ರಿಕಾಲ ಜ್ಞಾನಿಗಳಾಗಿದ್ದರಿಂದ ಇಂತಹ ಜನಗಳ ಮುಂದಿನ ಬದುಕು ಸದಾಕಾಲ ಹೋರಾಟದಿಂದ ಇರುತ್ತೆ ಅನ್ನುವ ಚಿಂತೆ ಅವ್ರನ್ನ ತುಂಬಾ ಕಾಡ್ತಾ ಇರುತ್ತೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಾರಣದಿಂದ ಭಗವಾನ್ ವೇದವ್ಯಾಸರನ್ನ ಕಾರುಣ್ಯ ಮೂರ್ತಿ ಅಂತ ಕರೀತಾರೆ. ಲೋಕದ ಜನಗಳಿಗಾಗಿ ಏನನ್ನಾದರೂ ಮಾಡಲೇಬೇಕು. ಮುಂದಿನ ಕಲಿಯುಗದಲ್ಲಿ ಜನರು ಹೆಚ್ಚು ಹೆಚ್ಚು ಕಷ್ಟ ಪಡಬಾರದು ಅಂತಹ ಪ್ರೀತಿ ಅವರಲ್ಲಿ ಇದ್ದುದರಿಂದ ಅವರು ಲೋಕ ಕಲ್ಯಾಣದ ಕಾರಣದಿಂದಾಗಿ ವ್ಯಾಕುಲ ಚಿತ್ತರಾಗಿ ಕಂಡುಬಂದಿದ್ದಾರೆ. ಹೇಗಾದರೂ ಮಾಡಿ ಜನಗಳಿಗೆ ಉಪಯೋಗವಾಗುವಂತಹ ಜ್ಞಾನ ಅವರುಗಳಿಗೆ ಸಿಗಬೇಕು ಅನ್ನೋ ಕಾರಣದಿಂದ ಅವರು ಈ ವೇದಗಳನ್ನ ನಮ್ಮ ಅನುಕೂಲಕ್ಕಾಗಿ 4 ಭಾಗಗಳನ್ನಾಗಿ ಮಾಡ್ತಾರೆ. ಹಾಗೂ ಅವುಗಳನ್ನ ತಮ್ಮ 4 ಜನ ಶಿಷ್ಯರಿಗೆ ಅನುಗ್ರಹಿಸಿ ಮುಂದೆ ಅದನ್ನ ಪ್ರಸಾರ ಮಾಡಿ ಅಂತ ಕೂಡ ಹೇಳ್ತಾರೆ. ಆಗಿನ ಕಾಲದಲ್ಲಿ ಜ್ಞಾನ ಸಂಪಾದನೆ ಅಂತಂದ್ರೆ ಅದು ಗುರುಮುಖೇನ, ಗುರುಗಳ ಬಾಯಿಯಿಂದ ನೇರವಾಗಿ ಈ ಜ್ಞಾನವನ್ನ ಶ್ರವಣ ಮಾಡಿ
ಅದನ್ನು ತಮ್ಮ ಸ್ಮರಣೆಯಲ್ಲಿಟ್ಟುಕೊಳ್ಳುವಂತೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಗುರುಕುಲ ಅಥವಾ ಆಶ್ರಮದ ವಿದ್ಯಾಭ್ಯಾಸ, ಅಲ್ಲಿ ಕಲಿಯುವಿಕೆ ಎನ್ನುವಂತಹದ್ದು ಈ ರೀತಿಯಲ್ಲಿ ಇರ್ತಾ ಇತ್ತು. ಇದನ್ನ ಕೇಳಿಸಿಕೊಂಡು ಕಲಿತಾ ಇದ್ದಿದ್ರಿಂದ ಇದನ್ನ ಶ್ರುತಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಪ್ರಮಾಣದ ವೇದ ಜ್ಞಾನಗಳನ್ನ ಸಾಮಾನ್ಯ ಜನರು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು ಅಂತ ತಿಳಿದು ಈ ವೇದವನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅವುಗಳನ್ನ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದ ಅಂತ ಹೇಳಿ 4 ವೇದಗಳನ್ನ ಈ ರೀತಿ ಕರೀತಾರೆ. ಮತ್ತು ಈ 4 ವೇದಗಳನ್ನ ತಮ್ಮ ಶಿಷ್ಯರಿಗೆ ಕೊಟ್ಟು ಮುಂದೆ ಅದನ್ನ ಯಥಾ ರೀತಿಯಲ್ಲಿ ಮುಂದಿನ ಶಿಷ್ಯ ಪೀಳಿಗೆಗೆ ತಲುಪುವಂತೆ ಮಾಡಬೇಕು ಅಂತ ಹೇಳಿ ಅವರಿಗೆ ಆದೇಶಿಸ್ತಾರೆ. ಇಷ್ಟು ಮಾಡಿದ್ರೂ ಕೂಡ ಶ್ರೀ ವ್ಯಾಸರಿಗೆ ತೃಪ್ತಿ ಸಿಗಲಿಲ್ಲ. ಕಲಿಯುಗದಲ್ಲಿ ಅಷ್ಟು ಸುಲಭವಾಗಿ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ತಿಳಿದು ಸುಲಭವಾಗಿ ಇದು ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಅವರು ಯೋಚಿಸಿರ್ತಾರೆ. ಇದರ ಜೊತೆಗೆ ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ಕೆಲವು ಭಾಗಗಳಲ್ಲಿ ಮಹಿಳೆಯರಿಗೆ ವೇದ ಪಾಠಗಳನ್ನ ಹೇಳ್ಕೊಡ್ತಾ ಇರಲಿಲ್ಲ. ಕಲಿಯಬಾರದು ಅನ್ನೋ ನಿಯಮ ಇಲ್ಲದೆ ಇದ್ರೂ ಕೂಡ ಕಲಿಸಬಾರದು ಅಂತ ಕೆಲವರು ತೀರ್ಮಾನಿಸಿರ್ತಾರೆ. ಆದರೆ ವೇದವ್ಯಾಸರ ದೃಷ್ಟಿ ಈ ಒಂದು ಜ್ಞಾನ ಸರ್ವರಿಗೂ ಸಿಗಬೇಕು, ಪರಮಾತ್ಮನ ವಿಚಾರವನ್ನ ತಿಳಿಯುವುದಕ್ಕೆ ಎಲ್ಲರೂ ಯೋಗ್ಯರಾಗಿರ್ತಾರೆ, ಸ್ತ್ರೀ ಪುರುಷ ಅನ್ನುವ ಭೇದ ಇಲ್ಲ, ಈ ಜ್ಞಾನಗಳಿಗೆ ಯಾರೂ ವಂಚಿತರಾಗಬಾರದು ಅಂತ ತೀರ್ಮಾನಿಸಿ ಎಲ್ಲರಿಗಾಗಿ ಅವರು ಮಹಾಭಾರತವನ್ನ ರಚಿಸ್ತಾರೆ. ಈ ಮಹಾಭಾರತ ಕೂಡ ಸಾಮಾನ್ಯವಲ್ಲ, ಇದು ಕೂಡ ಒಂದು ದೊಡ್ಡ ಗ್ರಂಥವೇ ಆಗಿದೆ. ಮಹಾಭಾರತದಲ್ಲಿ ಸುಮಾರು 1,00,000 ಶ್ಲೋಕಗಳಿದೆ ಅಂತ ಹೇಳ್ತಾರೆ. ಇದು ಕೂಡ ತುಂಬಾ ದೊಡ್ಡದು ಅಂತ ಅವ್ರಿಗನ್ಸುತ್ತೆ. ಮಹಾಭಾರತದಲ್ಲಿ ಧರ್ಮ ಮತ್ತು ಅಧರ್ಮದ ಬಗ್ಗೆ ತುಂಬಾ ದೊಡ್ಡ ದೊಡ್ಡ ವಿವರಣೆಗಳೇ ಇದೆ. ಮಹಾಭಾರತದ ಜೊತೆಗೆ ಅವರು ಬ್ರಹ್ಮಸೂತ್ರವನ್ನ ಕೂಡ ರಚಿಸ್ತಾರೆ. ಆದರೆ ಬ್ರಹ್ಮಸೂತ್ರ ಕೂಡ ಸುಲಭವಾಗಿ ಅರ್ಥ ಆಗುವಂತದ್ದಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಶ್ರೀ ವೇದವ್ಯಾಸರಿಗೆ ತೃಪ್ತಿ ಸಿಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರು ಸರಸ್ವತಿ ನದಿ ತೀರದಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ನಾರದ ಮಹಾಮುನಿಗಳು ಬರ್ತಾರೆ. ನಾರದರು ವ್ಯಾಸರನ್ನ ನೋಡಿದ ಕೂಡಲೇ ಅವರಿಗೆ ಅರ್ಥ ಆಗತ್ತೆ, ವ್ಯಾಸರು ಏನೋ ಒಂದು ಚಿಂತೆಯಿಂದ ಕೂಡಿದ್ದಾರೆ, ಅವರ ಮನದಲ್ಲಿ ಏನೋ ಒಂದು ವಿಷಯ ಅವ್ರನ್ನ ಕಾಡಿಸ್ತಾ ಇದೆ ಅಂತ ತಿಳಿದು ಅವರು ವ್ಯಾಸರನ್ನ ಇದಕ್ಕೆ ಕಾರಣ ಏನು ಅಂತ ವಿಚಾರಿಸ್ತಾರೆ. ಆಗ ವ್ಯಾಸರು ಹೇಳ್ತಾರೆ, ಈ ನನ್ನ ಚಿಂತೆಗೆ ಕಾರಣ ಏನು ಅನ್ನೋದು ನನಗೇ ಸರಿಯಾಗಿ ತಿಳಿದು ಬರ್ತಾ ಇಲ್ಲ. ಒಟ್ಟಿನಲ್ಲಿ ಯಾವುದೋ ಒಂದು ವಿಚಾರ ನನ್ನನ್ನ ಬಾಧಿಸ್ತಾ ಇದೆ. ಮಹರ್ಷಿಗಳೇ, ನೀವು ಎಲ್ಲವನ್ನ ಅರಿತವರಾಗಿದ್ದೀರಾ, ನಿಮಗೆ ಎಲ್ಲವೂ ಸಾಧ್ಯ. ಆದ್ದರಿಂದ ಅವರು ನಾರದರನ್ನ ಕೇಳ್ಕೋತಾರೆ, ನನ್ನ ಹೃದಯದ ಅಂತರಂಗವನ್ನ ಹೊಕ್ಕಿ ಅಲ್ಲಿ ನಡೆಯುತ್ತಿರುವ ಗೊಂದಲವನ್ನ ತಿಳಿದು ನನಗೆ ಸಮಾಧಾನವನ್ನ ಕೊಡಿ ಅಂತ ನಾರದರನ್ನ ಕೇಳ್ಕೋತಾರೆ. ನನ್ನ ಹೃದಯವನ್ನ ಪ್ರವೇಶ ಮಾಡಿ ಅಂತ ಹೇಳ್ತಾರೆ ಅವರು. ಆಗ ಶ್ರೀ ನಾರದರು ತಮ್ಮ ಧ್ಯಾನ ಶಕ್ತಿಯಿಂದ ಇವರ ಸಮಸ್ಯೆ ಏನಿರಬಹುದು ಅಂತ ಸತ್ಯವನ್ನ ಅವರು ಕಂಡುಕೋತಾರೆ.
ಮತ್ತು ಅವರು ವ್ಯಾಸರಿಗೆ ಹೇಳ್ತಾರೆ, ನೀನು ಇಲ್ಲಿಯವರೆಗೆ ಅನೇಕ ಶಾಸ್ತ್ರಗಳನ್ನ, ಗ್ರಂಥಗಳನ್ನ ರಚಿಸಿ ಆಗಿದೆ. ಆದರೆ ಇದೆಲ್ಲವೂ ಬಹು ದೊಡ್ಡ ದೊಡ್ಡ ಗ್ರಂಥಗಳಾಗಿದೆ, ಅನೇಕ ದೊಡ್ಡ ದೊಡ್ಡ ಪುರಾಣಗಳೇ ಆಗಿದೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಈ ಎಲ್ಲವುಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸಾಮಾನ್ಯ ಮನುಷ್ಯನೂ ಕೂಡ ನಿನ್ನ ಒಂದು ಅಪೂರ್ವವಾದ ರಚನೆಯನ್ನ ಓದಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ, ಅಂದರೆ ಎಲ್ಲರಿಗೂ ಎಟಕುವಂತಹ ಒಂದು ಸುಂದರವಾದ ಜ್ಞಾನಭರಿತ ವಿಚಾರವನ್ನ ನೀನು ಹಂಚು. ಅಂತಹ ಜ್ಞಾನದಿಂದ ಎಲ್ಲರೂ ಸರ್ವಕಾಲದಲ್ಲೂ ಸಂತೋಷದಿಂದ ಇರ್ತಾರೆ. ಇಲ್ಲಿಯವರೆಗಿನ ನಿನ್ನ ರಚನೆಗಳಲ್ಲಿ ಹೆಚ್ಚಾಗಿ ಧರ್ಮ, ಅಧರ್ಮ, ರೀತಿ, ನೀತಿ ಇವುಗಳನ್ನ ತಿಳಿಸಿಕೊಟ್ಟಿದೀಯ. ಆದರೆ ಎಲ್ಲೂ ಕೂಡ ನೀನು ಭಕ್ತಿಯನ್ನ ಪರಮಾತ್ಮನಿಗೆ ಹೇಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹದ್ದನ್ನ ತೋರಿಸ್ಕೊಟ್ಟಿಲ್ಲ. ಹೃದಯವು ಕರಗಿ ಭಕ್ತಿಯು ಭಗವಂತನಲ್ಲಿ ಹರಿದು ಅವನಲ್ಲಿ ಒಂದಾಗುವಂತಹ ಒಂದು ದಿವ್ಯ ಜ್ಞಾನವನ್ನ ಈ ಲೋಕಕ್ಕೆ ನೀನು ಕೊಡು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಕೇವಲ ಭಕ್ತಿ ಮಾತ್ರ, ಭಕ್ತಿ ಮಾರ್ಗ ಒಂದು, ಅದು ಮಾತ್ರವೇ ಮನುಷ್ಯನನ್ನ ಪರಮಾತ್ಮನ ಬಳಿಗೆ ಹೋಗುವಂತೆ ಮಾಡುತ್ತೆ. ಭಕ್ತಿಗೆ ಆ ಶಕ್ತಿ ಇದೆ. ಆದ್ದರಿಂದ ಭಕ್ತಿಯ ಅರಿವು ಮನುಷ್ಯರಿಗೆ ಆಗುವಂತೆ ಉತ್ತಮ ಕೆಲಸವನ್ನ ನೀನು ಮಾಡಿಕೊಡು. ಇದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ಆದ್ರಿಂದ ನಿನ್ನ ಸಮಾಧಿ ಸ್ಥಿತಿಯಲ್ಲಿ ಆ ರಚನೆಯ ಬಗ್ಗೆ ಯೋಚಿಸಿ ಕಾರ್ಯಪ್ರವೃತ್ತನಾಗು. ಸ್ವತಃ ನೀನು ತ್ರಿಕಾಲ ಜ್ಞಾನಿ. ಇಲ್ಲಿಯವರೆಗಿನ ನಿನ್ನ ಎಲ್ಲಾ ರಚನೆಯನ್ನು ಮೀರಿಸುವಂತಹ ಒಂದು ಕೃತಿಯನ್ನ ಲೋಕಕ್ಕೆ ಕೊಡು. ಭಗವಂತನ ಲೀಲೆಗಳನ್ನ ಆಲಿಸಿದರೆ, ಅವುಗಳನ್ನ ಅರ್ಥ ಮಾಡಿಕೊಂಡ್ರೆ ಸಾಮಾನ್ಯ ಮನುಷ್ಯ ಪರಮಾತ್ಮನಿಗೆ ಬಹಳ ಹತ್ತಿರವಾಗಿರ್ತಾನೆ. ಎಲ್ಲವನ್ನ ಕಥಾರೂಪವಾಗಿ ಹೊರತಂದು ಅರ್ಪಿಸು. ಅದು ತತ್ವದ ವಿಚಾರವಾಗಿರಬಹುದು, ವೇದಾಂತದ ಅತಿ ಸೂಕ್ಷ್ಮವಾದ ವಿಚಾರವಾಗಿರಬಹುದು, ವೇದ ಉಪನಿಷತ್ಗಳ ಮಹಾವಾಕ್ಯಗಳಾಗಿರಬಹುದು. ಒಟ್ಟಿನಲ್ಲಿ ಅವುಗಳು ಏನೇ ಆಗಿದ್ರೂ ಕೂಡ ಎಲ್ಲವನ್ನ ಕಥಾರೂಪವಾಗಿ ನೀನು ಕೊಡು. ಇದು ಪ್ರತಿಯೊಬ್ಬರಿಗೂ ಆನಂದವನ್ನ ಕೊಡುತ್ತೆ. ಯಾಕೆ ಅಂತಂದ್ರೆ ಒಂದು ಸಣ್ಣ ಮಗು ಆಗಿರ್ಲಿ, ಯುವಕರಾಗಿರ್ಲಿ, ಮಧ್ಯ ವಯಸ್ಕರಾಗಿರ್ಲಿ, ಅಥವಾ ವೃದ್ಧಾಪ್ಯವನ್ನ ತಲುಪಿದವರಾಗಿರ್ಲಿ, ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕತೆ ಅಂತಂದ್ರೆ ಇಷ್ಟವಾಗತ್ತೆ. ಕತೆಯಲ್ಲಿ ಅವರು ತನ್ಮಯರಾಗ್ತಾರೆ. ಹೀಗೆ ಒಂದು ದಿಕ್ಕನ್ನ ನೀನು ತೋರಿಸು. ಪ್ರತಿ ಕಥೆಯಲ್ಲಿ ಅಲ್ಲಲ್ಲಿ ತತ್ವ ವಿಚಾರಗಳನ್ನ ತುಂಬು. ಹೇಗೆ ಅಂತಂದ್ರೆ ಕಹಿ ಔಷಧದ ಮೇಲ್ಭಾಗದಲ್ಲಿ ಜೇನು ಸವರಿದಂತೆ ತತ್ವಕ್ಕೆ ಕಥೆಯನ್ನ ಹೊದಿಸು. ಔಷಧ ಅನ್ನುವಂತಹದ್ದು ದೇಹದ ಒಳಗೆ ಸೇರಿ ಕೆಲಸ ಮಾಡುವಂತೆ ಕತೆ ಎನ್ನುವಂತಹದ್ದು ಶ್ರವಣದ ಮೂಲಕ ಆ ಒಂದು ತತ್ವವು ಎಲ್ಲರನ್ನೂ ಎಚ್ಚರಿಸಲಿ. ಇಂತಹ ಒಂದು ಕೃತಿಯನ್ನ ನೀನು ಲೋಕಕ್ಕೆ ಸಮರ್ಪಣೆ ಮಾಡುವಂತ ನಾರದರು
ಶ್ರೀ ಭಗವಾನ್ ವೇದವ್ಯಾಸರಿಗೆ ತಿಳಿಸಿಕೊಡ್ತಾರೆ. ನಾರದರು ಹೇಳಿದ ಈ ಎಲ್ಲವೂ ಕೂಡ ಭಗವಾನ್ ವೇದವ್ಯಾಸರ ಅತಿ ಶ್ರೇಷ್ಠವಾದ ಈ ಭಾಗವತ ಪುರಾಣದಲ್ಲಿ ನಾವು ನೋಡಬಹುದು. ಆದ್ರಿಂದ ಇದನ್ನ ಶ್ರೀಮದ್ ಭಾಗವತ ಮಹಾಪುರಾಣಂ ಅಂತ ಹೇಳ್ತಾರೆ. ಈ ಭಾಗವತದಲ್ಲಿ ಒಟ್ಟು 18,000 ಶ್ಲೋಕಗಳಿದೆ ಅಂತ ಹೇಳ್ತಾರೆ. ಭಾಗವತದ ಪ್ರವಚನವನ್ನ ಸಾಮಾನ್ಯವಾಗಿ ಸಪ್ತಾಹ ಅಂತ ಕರೆದು 7 ದಿನಗಳಲ್ಲಿ ಹೇಳುವ ಒಂದು ಕ್ರಮ ಇದೆ. ಆದ್ರಿಂದ ಅದನ್ನ ಸಪ್ತಾಹ ಅಂತ ಕರೀತಾರೆ. ಆದ್ರೆ ಸತ್ಯ ಏನು ಅಂತಂದ್ರೆ, ಸಪ್ತಾಹ ಅಂತ ಕರೆದು 7 ದಿನಗಳಲ್ಲಿ ಇಷ್ಟು ದೀರ್ಘವಾದ ವಿಚಾರವನ್ನ ಹೇಳೋದಕ್ಕಾಗಲಿ ಅಥವಾ ಶ್ರವಣ ಮಾಡುವುದಕ್ಕಾಗಲಿ ಸಾಧ್ಯ ಇಲ್ಲ. ಆದ್ದರಿಂದ ಆಯ್ದ ಕೆಲವು ಭಾಗಗಳನ್ನ ಮುಖ್ಯವಾಗಿಟ್ಟುಕೊಂಡು ಪ್ರವಚನ ಮಾಡುವ ಪದ್ಧತಿ ಇದೆ. ಆದ್ರಿಂದ ಅದನ್ನ ಸಪ್ತಾಹ ಅಂತ ಹೇಳಿ 7 ದಿನದಲ್ಲಿ ಆ ಒಂದು ವಿಚಾರವನ್ನ ತಿಳಿಸುವ ಕ್ರಮವನ್ನ ಅನುಸರಿಸ್ತಾರೆ. ಆದರೆ ಇಲ್ಲಿ ಈಗ ನಾವು ಇದನ್ನ ಸಪ್ತಾಹ ಎಂಬಂತೆ ಕರೆಯದೆ 7 ದಿನಗಳಲ್ಲಿ ಈ ಕತೆ ಅನ್ನುವಂತಹದ್ದು ಅಥವಾ ಕಥಾಭಾಗ ಅನ್ನೋದು ಮುಗಿಯತ್ತೆ ಅನ್ನುವ ಕಲ್ಪನೆಯಿಂದ ಹೊರಬಂದು ಅತಿ ಮುಖ್ಯವಾದ ವೇದಾಂತದ ಉಪದೇಶಗಳನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡೋಣ. ಇದು ಒಂದು ಕಲಿಯುವಿಕೆ. ಸೂಕ್ಷ್ಮವಾದ ತತ್ವಗಳನ್ನ, ಉಪದೇಶಗಳನ್ನ ಹಾಗೂ ಆ ಮೂಲಕ ನಾವು ಬದುಕಿನಲ್ಲಿ ಕಲಿಯಬಹುದಾದ ನೀತಿಯನ್ನ ನಾವು ಈ ಕಥೆಯಲ್ಲಿ ಹುಡುಕುವ ಪ್ರಯತ್ನವನ್ನ ಮಾಡೋಣ. ಈ ಪ್ರಕಾರ ಈಗ ನಾವು ಆರಿಸಿಕೊಂಡಿರುವಂತಹ ಭಾಗ, ಅದರಲ್ಲಿ ಕಂಡುಬರುವ ಉಪದೇಶಗಳನ್ನ ಆಳವಾಗಿ ಚಿಂತಿಸುವ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಆರಿಸಿಕೊಂಡಿರುವಂತಹ ಭಾಗ ಪ್ರಹ್ಲಾದನ ಬದುಕು ಮತ್ತು ಅವನಿಂದ ನಾವು ಕಲಿಯಬಹುದಾದ ಜೀವನದ ಕಲೆ, ಬದುಕುವ ಕಲೆ ಹೇಗಿರುತ್ತೆ ಅನ್ನೋದನ್ನ ಪ್ರಹ್ಲಾದನ ಚರಿತ್ರೆಯಿಂದ ಕಲಿಯುವ ಪ್ರಯತ್ನವನ್ನ ನಾವು ಮಾಡೋಣ. ಪ್ರಹ್ಲಾದನ ಕಥೆ ಅಂತಂದ ಮೇಲೆ ಅಲ್ಲಿ ಮಹಾವಿಷ್ಣು ನಾರಸಿಂಹನ ಅವತಾರವಾಗಿ ಬರ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರ ಜೊತೆಯಲ್ಲಿ ಕೆಲವು ತತ್ವಗಳನ್ನ ಯಥಾರ್ಥವಾಗಿ ನೋಡುವ ಒಂದು ಪ್ರಯತ್ನ ಮತ್ತು ಈ ಕಥೆಯಲ್ಲಿ ಪ್ರಹ್ಲಾದ, ಅವನ ತಂದೆ ಹಿರಣ್ಯಕಶ್ಯಪು ಮತ್ತು ನರಸಿಂಹ ದೇವರುಗಳ ಜೊತೆಗೆ ಪ್ರಹ್ಲಾದನಿಂದ ನಮಗೆ ಸಿಗಬಹುದಾದ ಜ್ಞಾನದ ಉಪದೇಶಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಕಥೆಯ ಜೊತೆ ಹೆಜ್ಜೆ ಹಾಕೋಣ. ಶ್ರೀಮದ್ ಭಾಗವತದಲ್ಲಿ ಇದು 7ನೇ ಸ್ಕಂದದಲ್ಲಿ ಬರುತ್ತೆ. ಭಾಗವತದ ಕಥಾ ಅಥವಾ ಕತೆ ಅಂತಂದ್ರೆ ಬಹಳ ಸ್ವಾರಸ್ಯಕರವಾಗಿ ಒಂದು ಕಥೆಯಿಂದ ಮತ್ತೊಂದು ಕಥೆಗೆ, ಆ ಕಥೆಯಿಂದ ಅದು ಮತ್ತೊಂದು ಕಥೆಗೆ, ಹೀಗೆ ಅದು ಅನೇಕ ದಿಕ್ಕುಗಳನ್ನು ನಮಗೆ ತೋರಿಸ್ತಾ ಬರುತ್ತೆ. ಪ್ರತಿಯೊಂದು ಕಥೆಯಲ್ಲೂ ಅನೇಕ ಪ್ರಸಂಗಗಳು ಒಂದಾದ ಮೇಲೆ ಮತ್ತೊಂದು ಬರ್ತಾ ಇರುತ್ತೆ. ಅನೇಕರು ಮಹನೀಯರುಗಳು ಬಂದು ಹೋಗ್ತಾ ಇರ್ತಾರೆ. ಅನೇಕ ಬೇರೆ ಬೇರೆ ವಿಚಾರಗಳು ಬಂದು ಹೋಗ್ತಾ ಇರುತ್ತೆ. ಆದರೂ ಕೂಡ
ಮುಖ್ಯವಾದ ಕಥಾಭಾಗ ಅಂತಂದ್ರೆ ಪ್ರಹ್ಲಾದನ ಚರಿತ್ರೆ. ಯುಧಿಷ್ಠಿರ ಮತ್ತು ನಾರದರ ಮಧ್ಯೆ ಕೆಲವು ಮಾತುಗಳು ಬರುತ್ತೆ. ಇವರಿಬ್ಬರ ಸಂಭಾಷಣೆಯ ಮೂಲಕ ಭಾಗವತವನ್ನ ಪ್ರವೇಶ ಮಾಡುವಂತಹ ಜಾಗ ಇದಾಗಿದೆ. ಭಾಗವತದಲ್ಲಿ ಮುಖ್ಯವಾಗಿ ಸಂಭಾಷಣೆ ಅಂತಂದ್ರೆ ಅದು ಶುಕ ಮಹಾಮುನಿಗಳು ಮತ್ತು ಪರೀಕ್ಷಿತ್ ರಾಜ ಇವರಿಬ್ಬರ ಮಧ್ಯೆ ನಡೀತಾ ಇರುತ್ತೆ. ಇವರಿಬ್ಬರ ಮಧ್ಯೆ ತುಂಬಾ ಮಾತುಕತೆಗಳು ಬಂದಿರುತ್ತವೆ. ಆದರೂ ಅಲ್ಲಲ್ಲಿ ಸೂತ ಪುರಾಣಿಕರು, ನಾರದರು ಹಾಗೂ ಇತರ ಅನೇಕ ಋಷಿಶ್ರೇಷ್ಠರು ಬರ್ತಾ ಇರ್ತಾರೆ. ಅನೇಕರ ಸಂಭಾಷಣೆಗಳಿರುತ್ತವೆ. ಈಗ ಪ್ರಾರಂಭ ಮಾಡ್ತಾ ಇರುವಂತಹದ್ದು ಯುಧಿಷ್ಠಿರ ಮತ್ತು ನಾರದ ಅವರ ಸಂಭಾಷಣೆ. ನಾರದರನ್ನ ಕುರಿತು ಯುಧಿಷ್ಠಿರ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಯಾವುದಾದು ಪ್ರಶ್ನೆ? ಇದನ್ನ ಮುಂದಿನ ದಿನದಲ್ಲಿ ತಿಳಿಯೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.